ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಇವತ್ತಿನ ಅಂಶ, ಇವತ್ತಿನ ಟಾಪಿಕ್, ಏಕೆ ಮುಂಜಾನೆಯಲ್ಲಿ ನಾವು ಪ್ರಾರ್ಥಿಸಬೇಕು. ಮುಂಜಾನೆ ಅಂದರೆ ಉದಯ ಕಾಲದಲ್ಲಿ, ಇನ್ನು ಮೊಬ್ಬಿರುವಾಗ, ಇನ್ ಇಂಗ್ಲಿಷ್ ಅರ್ಲಿ ಮಾರ್ನಿಂಗ್. ಪ್ರೀತಿಯ ದೇವರ ಮಕ್ಕಳೇ ಮುಗಿಸಿಬಿಡುತ್ತದೆ. ಮತ್ತೆ ನಾವು ಇಷ್ಟಪಟ್ಟರೂ ಆ ದಿನ ಪೂರ್ತಿಯಾಗಿ ಪ್ರಾರ್ಥಿಸಲಾಗದೆಯೇ ಆಗಿಬಿಡುತ್ತದೆ. ಪ್ರಶಾಂತವಾದ ಮುಂಜಾನೆಯ ಸಮಯದಲ್ಲಿ ಕರ್ತನ ಪಾದದಲ್ಲಿ ಕುಳಿತಿರುವಾಗ ಅವರ ನಿಧಾನವಾದ ಶಬ್ದವನ್ನು ನಿಮ್ಮ ಹೃದಯದಲ್ಲಿ ಕೇಳಲಾಗುತ್ತದೆ. ಅವರ ಸ್ಪರ್ಶತೆ, ಅವರ ಪ್ರಸನ್ನತೆ ನಮ್ಮಲ್ಲಿ ಇಳಿದು ಬರುತ್ತದೆ. ಅವರ ಮಹಿಮೆಯನ್ನು ಕಂಡು ನಿಮ್ಮಿಂದ ಹರ್ಷಗೊಳ್ಳಲು ಆಗುತ್ತದೆ. ಮುಂಜಾನೆಯಲ್ಲಿ ನನ್ನನ್ನು ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ಎಂಬುದಾಗಿ ಜ್ಞಾನೋಕ್ತಿ 8ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಇದೆ ಎಂದು ಕರ್ತನು ಹೇಳುವುದನ್ನು ಯೋಚಿಸಿ ನೋಡಿರಿ. ಪ್ರತಿಯೊಂದು ದಿನವೂ ನೀವು ಸಂಧಿಸಲಿರುವ ಸಮಸ್ಯೆಗಳಿಗಿಂತ ಮುಂಚೆ, ಅಗತ್ಯಗಳಿಗಿಂತ ಮುಂಚೆ, ನಿಮ್ಮ ಅಗತ್ಯಗಳನ್ನು ಸಂಧಿಸಲು ಬೇಕಾದ ಆ ದಿನ ಪೂರ್ತಿಯಾಗಿ ನಿಮ್ಮೊಂದಿಗಿದ್ದು ನಿಮಗೆ ಸಹಾಯ ಮಾಡಲಿರುವ ಪ್ರೀತಿಯ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ಮುಂಜಾನೆಯಲ್ಲಿ ಮೊದಲಾಗಿ ಸಂಧಿಸಿ ಬಿಡಿರಿ. ಮುಂಜಾನೆಯಲ್ಲಿ ಮೊದಲಾಗಿ ನೀವು ಅವರನ್ನು ಸಂಧಿಸಿ ಬಿಟ್ಟರೆ ಆ ದಿನ ಪೂರ್ತಿಯಾಗಿ ಅವರ ಪ್ರಸನ್ನತೆಯನ್ನು ಗ್ರಹಿಸುವಿರಿ. ಪ್ರತಿಯೊಂದು ದಿನವೂ ಮೊದಲ ಸಮಯವನ್ನು ಕರ್ತನಿಗೆ ಕೊಟ್ಟು ಬಿಡಿರಿ. ಮೊದಲಾಗಿ ಅವರ ಪಾದದ ಬಳಿಗೆ ಹೋಗಿರಿ. ಮೊದಲಾಗಿ ಅವರೊಂದಿಗೆ ಮಾತನಾಡಿರಿ. ಮೊದಲಾಗಿ ಅವರ ಶಬ್ದವನ್ನು ಕೇಳಿರಿ. ಮೊದಲಾಗಿ ಅವರ ಬಲವನ್ನು ಹೊಂದಿಕೊಳ್ಳಿರಿ. ಮುಂಜಾನೆಯಲ್ಲಿ ನೀನು ಸಿದ್ಧವಾಗಿ ಬೆಳಿಗ್ಗೆಯೇ ನನ್ನ ಸಮೂಹದಲ್ಲಿ ನಿಲ್ಲು. ವಿಮೋಚನೆ ಕಾಂಡ 34ನೇ ಅಧ್ಯಾಯ 2ರಲ್ಲಿ ಎಂದು ಕರ್ತನು ಮೋಶೆಯೊಂದಿಗೆ ಮಾತನಾಡಿದನು. ಆ ಮುಂಜಾನೆಯ ಸಮಯದಲ್ಲಿಯೇ ಕರ್ತನು ಮೋಶೆಯೊಂದಿಗೆ ಹಲವು ಕಾರ್ಯಗಳನ್ನು ಮಾತನಾಡಿ ಕಲಿಸಿಕೊಟ್ಟರು. ನಿಮಗೂ ಕಲಿಸಿಕೊಡುವರು. ನಿಮ್ಮ ಆತ್ಮಿಕವಾದ ಜೀವನಕ್ಕಾಗಿ ಯೇಸುವಿನ ಪಾದದಲ್ಲಿ ಕುಳಿತಿರುವುದೇ ಈ ಲೋಕದ ಕಾರ್ಯಗಳಿಗಿಂತ ಬಹಳ ಮುಖ್ಯವಾದುದು. ಅದನ್ನು ಇಷ್ಟಪಡಿರಿ, ಆಸಕ್ತಿಯಿಂದ ಹುಡುಕಿರಿ. ಪ್ರತಿದಿನ 1 ಗಂಟೆ ಸಮಯವಾದರೂ ನನ್ನ ಯೇಸುವಿನೊಂದಿಗೆ ಒಂಟಿಯಾಗಿರುವೆನು ಎಂದು ತೀರ್ಮಾನವನ್ನು ಹೊಂದಿಕೊಳ್ಳಿರಿ. ಆಗ ಕರ್ತನು ನಿಮ್ಮ ಬಲಹೀನದಲ್ಲಿ ನಿಮಗೆ ಸಹಾಯ ಮಾಡುವನು. ಚೆನ್ನೈನಲ್ಲಿರುವ ಒಬ್ಬ ದೇವನ ಮಗಳ ಮನೆಯಲ್ಲಿ ಸೇವೆಯ ನಿಮಿತ್ತವಾಗಿ ನಾನು ಉಳಿದುಕೊಳ್ಳುವುದುಂಟು. ಆ ಸಹೋದರರು ಕೆಲವು ಸಮಯಗಳಲ್ಲಿ ಬೆಳಗ್ಗೆ 5 ಗಂಟೆಗೆಲ್ಲ ತನ್ನ ಕೆಲಸದ ವಿಷಯವಾಗಿ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತಾರೆ. ಆದರೆ ರಾತ್ರಿ ಎಷ್ಟು ಸಮಯ ತಡವಾಗಿ ಮಲಗಿದರೂ ಮರುದಿನ ಮುಂಜಾನೆ ಅವರು ಎದ್ದು ಪ್ರಾರ್ಥಿಸುವ ಶಬ್ದವನ್ನು ನಾವು ಹಲವು ಬಾರಿ ಕೇಳಿದ್ದೇನೆ. ಕರ್ತನೊಂದಿಗೆ ಮಾತನಾಡಿದ ನಂತರವೇ ತನ್ನ ಸೇವೆಯ ಕಾರ್ಯವಾಗಿ ಹೊರಗೆ ಹೋಗುತ್ತಾರೆ. ಕಾರಣ, ತಾನು ಮಾಡುವ ಕೆಲಸಕ್ಕಿಂತಲೂ ಅದರಿಂದ ಬರುವಂತಹ ಆದಾಯಕ್ಕಿಂತಲೂ ತನಗಾಗಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಸತ್ತು ತನ್ನನ್ನು ರಕ್ಷಿಸಿದಂಥ ಯೇಸುವನ್ನು ಅಧಿಕವಾಗಿ ಪ್ರೀತಿಸಿದರು. ನಿಮ್ಮ ವಿದ್ಯಾಭ್ಯಾಸಕ್ಕಿಂತ, ಮನೆ ಕೆಲಸಕ್ಕಿಂತ, ವ್ಯಾಪಾರಕ್ಕಿಂತಲೂ, ಕೆಲಸಕ್ಕಿಂತಲೂ, ಆದಾಯಕ್ಕಿಂತಲೂ ನಿಮಗಾಗಿ ಶಿಲುಬೆಯಲ್ಲಿ ಬಾಧೆಗೊಳಗಾಗಿ ಮರಣವನ್ನು ಹೊಂದಿದ ಯೇಸುವನ್ನು ನೀವು ಅಧಿಕವಾಗಿ ಪ್ರೀತಿಸಲು ಪ್ರಾರಂಭಿಸಿಬಿಟ್ಟರೆ ನಿಮ್ಮಿಂದ ಅವರ ಪಾದದಲ್ಲಿ ಕುಳಿತಿರಲಾಗದೆ ಇರಲೇ ಆಗದು. ಯೇಸು ಕ್ರಿಸ್ತರು ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದರು. ಮಾರ್ಕ 1ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ನಮಗೆ ಮಾದರಿಯನ್ನು, ಅಂದರೆ ಎಕ್ಸಾಂಪಲನ್ನು ಮುಂದಿಟ್ಟು ಹೋಗಿದ್ದಾರೆ. ಅವರು ಪ್ರಾರ್ಥಿಸಿದ ಹಾಗೆ ನೀವು ಪ್ರಾರ್ಥಿಸಲು ನಿಮ್ಮನ್ನು ಸಮರ್ಪಿಸಿರಿ. ನನ್ನನ್ನು ಸಮರ್ಪಿಸಿದ್ದೇನೆ. ನಿಮ್ಮಿಂದ ಸಾಧ್ಯ, ನನ್ನಿಂದಲೂ ಕೂಡ ಸಾಧ್ಯ. ಪ್ರತಿದಿನ 1 ಗಂಟೆ ಪ್ರಾರ್ಥಿಸಲು ನಿಮ್ಮಿಂದ ಸಾಧ್ಯ. ಪ್ರೀತಿಯ ದೇವರ ಮಕ್ಕಳೇ, ನಿಮಗೆ ಗೊತ್ತಿರಬಹುದು, 4:04ವರೆಗೆ ಆಗಿನ ಗೃಹಿಣಿಯರು, ಅಂದರೆ ಹಿಂದಿನ ಗೃಹಿಣಿಯವರು ಎದ್ದೇಳುತ್ತಿದ್ದರು ಹಾಗೂ ಅವರ ಮನೆ ಕೆಲಸ ಬೇಗ ಮುಗಿಸಿ ತೋಟದ ಮತ್ತು ಗದ್ದೆ ಕೆಲಸಕ್ಕೆ ಹೋಗುತ್ತಿದ್ದರು. ಆದ್ದರಿಂದ ಆಗಿನ ಹೆಂಗಸರು ಗಟ್ಟಿಯಾಗಿಯೂ ಫಿಟ್ ಆಗಿಯೂ ಇರುತ್ತಿದ್ದರು. ಹಾಗೂ ಕೆಲವರು ಅರ್ಲಿ ಮಾರ್ನಿಂಗ್ ವಾಕ್ ಮಾಡುತ್ತಾರೆ. ಯಾಕೆ ಹೇಳಿ? ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತದೆ ಎಂದು. ಹೊರಗಡೆ ಗಲಿಬಿಲಿ, ಗಲಾಟೆ, ಸೌಂಡ್ ಇರುವುದಿಲ್ಲ. ಆ ಸಮಯದಲ್ಲಿ ಎಕ್ಸಸೈಸ್ ಮಾಡಿದರೆ ದೇಹಕ್ಕೆ ಉಲ್ಲಾಸ ಹಾಗೂ ಮನಸ್ಸಿಗೆ ಉಲ್ಲಾಸ ಎಂದು ಅರ್ಲಿ ಮಾರ್ನಿಂಗ್ ವಾಕ್ ಮಾಡುತ್ತಾರೆ. ದೇಹಕ್ಕೆ ಉಲ್ಲಾಸ, ಫಿಟ್ ಆಗಿರುತ್ತದೆ ಹಾಗೂ ಮನೆ ಕೆಲಸ ಬೇಗ ಮುಗಿಸಿ ಬೇರೆ ಕೆಲಸಕ್ಕೆ ಹೋಗಬಹುದಲ್ಲ ಎಂದು ಬೇಗ, ಅಂದರೆ ಮುಂಜಾನೆಯಲ್ಲಿ ಎದ್ದೇಳುವಾಗ ಅದೇ ಪ್ರಾರ್ಥನೆ ಮಾಡುವುದಕ್ಕೆ ನಾವು ಯಾಕೆ ಹೇಳಬಾರದು? ನಮ್ಮ ಪ್ರೀತಿಯ ದೇವರನ್ನು ಹುಡುಕಲು, ಅವರ ಬಳಿ ಮಾತನಾಡಲು, ಅವರ ಸ್ಪರ್ಶತೆ ನಾವು ಕಾಣಬೇಕಲ್ಲವೇ? ಅವರ ಪ್ರಸನ್ನತೆಯಲ್ಲಿ ಮುಳುಗಲು ನಾವು ಬೆಳಗಿನ ಜಾವ ಬೇಗ ಎದ್ದು ಅವರಲ್ಲಿ ಪ್ರಾರ್ಥಿಸಿದರೆ ಅವರ ಸ್ವರ, ಅವರ ಶಬ್ದ, ಅವರ ಸ್ಪರ್ಶತೆ
ನಮಗೆ ಸಿಗುತ್ತದೆ ಪ್ರೀತಿಯ ದೇವರ ಮಕ್ಕಳೇ. ಒಮ್ಮೆ ಅವರ ಸ್ಪರ್ಶತೆ ನಮಗೆ ಸಿಕ್ಕಿಬಿಟ್ಟರೆ ಆ ದಿನ ಎಲ್ಲ ನಮಗೆ ಸಂತೋಷ ಉಲ್ಲಾಸವಾಗಿರುತ್ತದೆ ಪ್ರೀತಿಯ ದೇವರ ಮಕ್ಕಳೇ. ನಮ್ಮ ಕೆಲಸ ಕಾರ್ಯದಲ್ಲಿ, ನಮ್ಮ ದೇಹದಲ್ಲಿ, ನಮ್ಮ ಅಕ್ಕಪಕ್ಕದ ಜನಗಳ ಮಧ್ಯದಲ್ಲಿ. ಅದೇ ಒಂದು ದಿನ ನೀವು ಪ್ರಾರ್ಥಿಸದೆ ಹೋದರೆ ಆ ದಿನ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತದಾ? ಇಲ್ಲವೇ ಇಲ್ಲ. ಏಕೆಂದರೆ ನನ್ನ ಜೀವಿತದಲ್ಲೂ ಕೂಡ ಆಗಿದೆ. ಒಂದು ದಿನ ನಾನು ದೇವರಲ್ಲಿ ಪ್ರಾರ್ಥಿಸದೇ ಇದ್ದರೆ ಆ ದಿನ ನನ್ನ ಮನೆಯಲ್ಲಿ ಸಮಸ್ಯೆ, ಇಲ್ಲ ಕೆಲಸ ಕಾರ್ಯದಲ್ಲಿ ಸಮಸ್ಯೆ, ಇಲ್ಲ ಕೆಲಸ ಮಾಡಲು ಆಲಸ್ಯ. ಪ್ರೀತಿಯ ದೇವರ ಮಕ್ಕಳೇ, ದಯವಿಟ್ಟು ಬೆಳಗ್ಗೆ ಬೇಗ ಎದ್ದು ದೇವರ ಬಳಿ ಮಾತನಾಡಿ. ದೇವರು ಎಷ್ಟು ಚೆನ್ನಾಗಿ ನಿಮ್ಮ ಜೊತೆ ಮಾತನಾಡುತ್ತಾರೆ ಗೊತ್ತೇ? ಅದೇ ನಾವು ಎಲ್ಲಿಗಾದರೂ ಹೋಗಬೇಕಾದರೆ, ದೂರದ ಪ್ರಯಾಣ ಮಾಡಬೇಕಾದರೆ ಬೇಗ ಹೇಳಬೇಕು ಎನ್ನುವ ಸಂದರ್ಭದಲ್ಲಿ ನಾವು ಹೇಳುವುದಿಲ್ಲವೇ? ಅದೇ ಪ್ರಕಾರ ನಾವು ಯೇಸುವಿನ ಬಳಿ ಪ್ರಾರ್ಥಿಸಬೇಕು ಎಂಬುದಾಗಿ ತಿಳಿದುಕೊಂಡು ನಾವು ಬೇಗ ಎದ್ದು ಪ್ರಾರ್ಥಿಸುವ, ಯೇಸುವನ್ನು ಕಂಡುಕೊಳ್ಳುವ, ಯೇಸುವನ್ನು ಪ್ರೀತಿಸುವ. ಹೇಗೆ ಯೇಸು ನಮ್ಮನ್ನು ಪ್ರೀತಿಸಿದರೋ ಅದೇ ಪ್ರಕಾರ ನಾವು ಕೂಡ ಯೇಸುವನ್ನು ಪ್ರೀತಿಸುವ, ಅವರ ಜೊತೆ ಸದಾ ಇರುವ, ದೇವರ ಬಳಿ ಕೇಳಿಕೊಳ್ಳುವ. ಯೇಸುವೆ, ನಿನ್ನ ಚಿತ್ತದಂತೆ ನನ್ನನ್ನು ನಡೆಸು. ನನ್ನ ದೇವರು ನೀವಲ್ಲವೋ? ಶುಭಕರಿಯಾಗಿರುವ ನಿಮ್ಮ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿರಿ. ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳಿ, ಥ್ಯಾಂಕ್ ಯು ಜೀಸಸ್ ಹೇಳಿ, ಐ ಲವ್ ಯು ಜೀಸಸ್ ಅಂತ ಹೇಳಿ. ಎಷ್ಟು ಖುಷಿಯಾಗುತ್ತೆ ಗೊತ್ತೇ ಪ್ರೀತಿಯ ದೇವರ ಮಕ್ಕಳೇ? ಆಮೇನ್, ಆಮೇನ್, ಆಮೇನ್. ಮೇ ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಫ್ರೆಂಡ್ಸ್. ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ನಾನು ತುಂಬ ದಿನದಿಂದ ವಿಡಿಯೋ ಮಾಡಲಿಲ್ಲ. ಯೇಸುವಿನ ಪ್ರೀತಿಯನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲಿಲ್ಲ. ಐ ಆಮ್ ವೆರಿ ಸಾರಿ. ಐ ಆಮ್ ರಿಯಲಿ ಸಾರಿ. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್.